ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತು ಮಾರ್ಕೆಟ್ ಏನಾಯಿತು? ಮಾರ್ಕೆಟ್ ಬಿಗ್ ಗ್ಯಾಪ್ ಡೌನ್ ಓಪನ್ ಆಯಿತು. ಬಿಗ್ ಗ್ಯಾಪ್ ಡೌನ್ ಓಪನ್ ಆಗಿ ಪ್ರೈಸ್ ಆಕ್ಷನ್ ಮಾಡಿದೆ. ಯಾವ ಲೆವೆಲ್ಗೆ ಓಪನ್ ಆಯಿತು ಬಿಗ್ ಗ್ಯಾಪ್ ಡೌನ್ ಅಂತ ನೋಡೋಕೆ ಹೋದರೆ ಅವರಿಗೆ ಹೋಗೋಣ. ನಾವು ನಿನ್ನೆ ಏನು ಮಾತಾಡ್ಕೊಂಡಿದ್ರಿ ಮಾರ್ಕೆಟಲ್ಲಿ? ನೆನ್ನೆ ಏನು ಮಾತಾಡ್ಕೊಂಡಿದ್ವಪ್ಪ ಅಂದರೆ, ನಾಳೆ ಬಿಗ್ ಏನಾದರೂ ಗ್ಯಾಪ್ ಡೌನ್ ಆದ್ರೆ ಇಲ್ಲಿಂದ ಇಲ್ಲಿಗೆ ಫಿಬೋನಚ್ಚಿ ಹಾಕೊಳ್ಳೋಣ. ಫಿಬೋನಚ್ಚಿ ರೀಟ್ರೇಸ್ಮೆಂಟ್ ಹಾಕೊಳ್ಳೋಣ. ಫಿಬೋನಚ್ಚಿ ರೀಟ್ರೇಸ್ಮೆಂಟ್ ಫಸ್ಟ್ 0.618, ನೆಕ್ಸ್ಟ್ ಟಾರ್ಗೆಟ್ 0.786 ಅಂತ ಮಾತಾಡ್ಕೊಂಡಿದ್ವಿ. ಈಗೇನಾಯಿತು ಮಾರ್ಕೆಟು? ಕರೆಕ್ಟ್ 0.787 ಓಪನ್ ಆಯಿತು. ಮಾರ್ಕೆಟು ಓಪನ್ ಆಗಿ ಪ್ರೈಸ್ ಆಕ್ಷನ್ ಆಯಿತಾ? ಬಿಗ್ ಗ್ಯಾಪ್ ಡೌನ್ ಓಪನ್ ಆಗಿದೆ, ಪ್ರೈಸ್ ಆಕ್ಷನ್ ಆಗಿಲ್ಲ. ಪ್ರೈಸ್ ಆಕ್ಷನ್ ಆಗಿದ್ದ ಮುಂಚೆ ಏನು ಮಾಡ್ತು ಮಾರ್ಕೆಟು? ಇಚ್ಚುಮಕ್ಕು ಹಾಕೊಬೇಕು. ಇಚ್ಚುಮಕ್ಕು ಒಳಗೆ TSKS ಒಳಗಡೆ ಹೋಗ್ಬಾರ್ದು, ಯಾಕಂದರೆ ಟ್ರೆಂಡ್ ಕೊಡಂಗಿದ್ರೆ. ಇದೇನಾಯಿತು? TSKS ಒಳಗಡೆ ಈ ಕ್ಯಾಂಡಲ್ ಹೋಯ್ತು. ಎಲ್ಲಿ ಟ್ರೆಂಡ್ ಲೈನ್ ಸಪೋರ್ಟ್ ತಗೊಂಡು ಆಚೆ ಬಂದಿದ್ದು TSKS ಒಳಗಡೆ ಹೋಯ್ತು. ಟ್ರೆಂಡ್ ಕೊಡಂಗಿದ್ರೆ ಇದೇ TSನಿಗೆ ಅನ್ನೋ ಮಾಡ್ಕೊಂಡ್ ಬರತ್ತು. ಬಟ್ ಏನು ಮಾಡ್ತೀವತ್ತು? TS ಒಳಗಡೆ ಹೋಯ್ತು. TS ಒಳಗಡೆ ಹೋಗಿದ ತಕ್ಷಣ ನಾವೇನು ಮಾಡ್ಕೊಬೇಕು? ಏನು ಮಾಡಬೇಕು? ವೆರಿ ಸಿಂಪಲ್. ಅವಲ್ಲಿಗೆ ಹೋಗಿ ದೊಡ್ಡ ಟೈಮ್ ಫ್ರೇಮ್ ಏನಿದೆಯಲ್ಲ, ಇದರಲ್ಲಿ ಈ ಫಿಬೋನಚ್ಚಿ ಕೆಲಸ ಮುಗೀತಿದೆ ನಮ್ಮದು. ಈಗ ನೋಡಬೇಕು, ಇಲ್ಲಿಂದಲೂ ಫಿಬೋನಚ್ಚಿ ಹಾಕೊಬೇಕು. ಇದೇ ಮಾತಾಡ್ಕೊಂಡಿದ್ವಿ. ಇಲ್ಲಿಂದ ಇಲ್ಲಿ ಫಿಬೋನಚ್ಚಿ ಹಾಕ್ಕೊಬೇಕು. ಫಿಬೋನಚ್ಚಿ ಫಸ್ಟ್ ಟಾರ್ಗೆಟ್ ಏನು? ಫಸ್ಟ್ ಟಾರ್ಗೆಟ್ ನಮ್ಮದು 0.618, 0.786. ಅದು ಯಾವ ಥರ ಬರುತ್ತೆ? ABC ಥರ ಬರುತ್ತೆ. ABC ಆಗಿದೆಯಾ? ಚಿಕ್ಕ ಟೈಮ್ ಫ್ರೇಮ್ಗೆ ಹೋಗೋಣ. ಚಿಕ್ಕ ಟೈಮ್ ಫ್ರೇಮ್ಗೆ ಹೋದರೆ ABC ಆಯಿತಾ? ಈ ಫಿಬೋನಚ್ಚಿ ಎಕ್ಸ್ಟೆನ್ಷನ್ ಹಾಕೊಳ್ಳೋಣ. ಈಗ ಇದೊಂದು A, ಇದೊಂದು B, C. ಸೂಪರ್ ಡೂಪರ್ ಆಗಾಯಿತು. A = C ಹತ್ರ ಬಂತು ಮಾರ್ಕೆಟು. A = C ಮೊಮೆಂಟಮ್ ಕ್ಯಾಂಡಲ್ ಬೀಟ್ ಮಾಡ್ತು. ಅದಾದಮೇಲೆ ಒಂದು ABC ಕರೆಕ್ಷನ್ ಮಾಡೋಕೆ ಹೋಯ್ತು. ಇದು A = C ಕರೆಕ್ಟಾಗಿ ಆಗಿಲ್ಲ, ಫೇಲ್ಡ್ C ಆಯಿತು. ಫೇಲ್ಡ್ C ಆಯಿತು ಅಂದರೆ ಅಪ್ಪರ್ ಬೈಯರ್ಸ್ ಜಾಸ್ತಿ ಜನ ಅಂತ. ಅದೇನಾಯಿತು? ಟಪ್ ಅಂತ ಹಂಗೆ ಅದಂತೂ ಮೇಲೆ ಹೋಯ್ತು ಮಾರ್ಕೆಟು. ನೋಡಿ ಎಷ್ಟು ಸೂಪರ್ ಡೂಪರ್ ಹೋಯ್ತು ಮಾರ್ಕೆಟು. ಈ ಟ್ರೆಂಡ್ 1.27, 1.38 ಲೆವೆಲ್ಗೆ ಹೋಗಿ ಮಾರ್ಕೆಟ್ ಕ್ಲೋಸ್ ಆಯಿತು. ಇನ್ನೇನು ಬೇಕು ನಮಗೆ? ಇಚ್ಚುಮುಖ ಸಪೋರ್ಟ್ ಮಾಡ್ತಾ? ಖಂಡಿತ ಸಪೋರ್ಟ್ ಮಾಡ್ತು. ಬೀಟ್ ಆಯಿತು, ಇವನ್ ಹತ್ರ ಬಂತು. ಇಚ್ಚುಮುಖ ಕರೆಕ್ಷನ್ ಆಯಿತು. ಕರೆಕ್ಷನ್ C ಫೇಲ್ ಆಯಿತು. ತಿರುಗಿ ಇಚ್ಚುಮುಖ ಒಳಗಡೆ ಈ ಟ್ರೆಂಡ್ ಪ್ರೈಸ್ ಆಕ್ಷನ್ ಇಲ್ಲ ಆಯಿತು. ಇಲ್ಲಿ ಬೈ ಮಾಡಿದ್ರು ಒಳ್ಳೆ ಪ್ರಾಫಿಟ್ ನಮ್ಗೆ ಸಿಗತ್ತೆ. ಈಗ ನಾಳೆ ಏನಾಗುತ್ತೆ? ಈಗ ಬ್ಯೂಟಿಫುಲ್ ಚಾರ್ಟ್ ನೋಡೋಣ ನಾವು. ಈಗ ಇಚ್ಚುಮುಖ ತೆಗೆಯೋಣ. ಇಚ್ಚುಮುಖ ತೆಗೆದು ಅವರ್ಲಿಗೆ ಹೋಗೋಣ. ಅವರ್ಲಿಗೆ ಹೋಗಿ ಇದೆಲ್ಲ ತೆಗಿಯೋಣ. ಈಗ ಏನಾಗ್ತಾ ಇದೆ? ಇದೊಂದು ಇವೆಲ್ಲ ಫಿಬೋನಚ್ಚಿ ತೆಗೆಯೋಣ. ಇಲ್ಲಿ ನೋಡಿ, ಇದೊಂದು ಪ್ಯಾಟ್ರನ್ ಥರ ಕಾಣಿಸ್ತಾ ಇದೆ ನಿಮಗೆ. ಮಾರ್ಕೆಟು ಇಲ್ಲಿಂದ ಮೇಲೆ ಹೋಗಿದೆ, ತಿರುಗಿ ಇಲ್ಲಿಂದ ಕೆಳಗಡೆ ಬಂದಿದೆ, ಇಲ್ಲಿಂದ ಮೇಲೆ ಹೋಗಿದೆ, ಇಲ್ಲಿಂದ ಮೇಲೆ ಕೆಳಗಡೆ ಬಂದಿದೆ, ಇಲ್ಲಿಂದ ಮೇಲೆ ಹೋಗಿದೆ. ಈಗ ನಾವೇನು ಮಾಡ್ಬೋದು? ಇದನ್ನೊಂದು ಟ್ರೆಂಡ್ ಲೈನ್ ಹಾಕ್ಕೊಂಬೋದ ನಾವು? ಯಾವ ಥರ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಟ್ರೆಂಡ್ ಲೈನ್ ಬರ್ಬೋದಾ? ಹಾಕ್ಕೊಂಬೋದಾ? ಮತ್ತು ಇಲ್ಲಿಂದ ಇಲ್ಲಿಗೂ ಒಂದು ಟ್ರೆಂಡ್ ಲೈನ್ ಹಾಕ್ಕೊಂಬೋದಾ? ಅಷ್ಟೇ. ನಾಳೆ ಮಾರ್ಕೆಟ್ ಏನಾದರೂ ಫ್ಲ್ಯಾಟ್ ಓಪನ್ ಆಗಿ ಇದೇ ಟ್ರೆಂಡ್ ಒಳಗಡೆ, ಇದೇ ಝೋನ್ ಒಳಗಡೆ ಇದ್ದರೆ ಏನು ಮಾಡ್ಬೋದು? ಆಪ್ಷನ್ ಸೆಲ್ಲಿಂಗ್ ಮಾಡ್ಕೊಬೋದು. ಆಪ್ಷನ್ ಸೆಲ್ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋದ್ರಿಂದ ಇದ್ರೊಳಗಡೆ ಆಟ ಆಡ್ಕೊಂಡಿದ್ರೆ ಇಲ್ಲೇ ಆಪ್ಷನ್ ಸೆಲ್ಲಿಂಗ್ ಮಾಡ್ಕೊಂಡಿರ್ಬೋದು. ಆಪ್ಷನ್ ಬೈಯಿಂಗ್ ಕಡೆ ಹೋಗಲೇಬಾರ್ದು. ಇದ್ರ ಮೇಲೆ ಗ್ಯಾಪ್ ಅಪ್ ಏನಾದರೂ ಓಪನ್ ಆದರೆ, ಗ್ಯಾಪ್ ಅಪ್ ಓಪನ್ ಆಗಿ ಇದನ್ನು ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಹೋದರೆ ಒಳ್ಳೆ ಚಾನ್ಸು. ಅಥವಾ ಗ್ಯಾಪ್ ಅಪ್ ಮೊಮೆಂಟಮ್ ಕ್ಯಾಂಡಲ್ ಬಂದಮೇಲೆ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ, ಹಾಗೆ ರಿವಾರ್ಡು ಜಾಸ್ತಿ ಇರುತ್ತೆ. ಅದೇ ಗ್ಯಾಪ್ ಅಪ್ ಆಗಿ ಒಂದು ಟೆಸ್ಟ್ ಮಾಡ್ಕೊಂಡು ಹಿಂಗೆ ಹೋದರೆ ಸೂಪರ್ ಡೂಪರ್ ಟ್ರೆಂಡ್ ಸಿಗುತ್ತೆ. ಅದೇ ಗ್ಯಾಪ್ ಡೌನ್ ಓಪನ್ ಆದರೆ ಈ ಟ್ರೆಂಡ್ ತಳಗಡೆ ಗ್ಯಾಪ್ ಡೌನ್ ಓಪನ್ ಆದರೆ ಓಕೆ. ಅಥವಾ ಟ್ರೆಂಡ್ ಲೈನ್ ಹತ್ರನೇ ಓಪನ್ ಆಗಿ ಹಿಂಗೆ ಮೇಲೆ ಹೋಗಿ ಹಿಂಗೆ ಬಂದರೆ ಇನ್ನೂ ಸೂಪರ್ ಡೂಪರ್ ಮೂಮೆಂಟ್ ಅವಾಗ ಏನು ಮಾಡಬೇಕು? ವೆರಿ ಸಿಂಪಲ್. ಇವಾಗ ನಾವು ಇಲ್ಲೊಂದು ಪ್ಯಾಟ್ರನ್ ಥರ ನೋಡಿದ್ರೂ ಈಗೇನಿದೆ? ಇದೊಂದು A, ಇದೊಂದು B, ಇದೊಂದು C, ಇದೊಂದು D, ಇದೊಂದು E, ಇದೊಂದು F ಏನಕ್ಕೂ ಬ್ರೇಕೌಟ್ ಕೊಡ್ಬೇಕು ನಮ್ಮ ಕರೆಕ್ಷನ್. ಇದರಲ್ಲಿ F ಬ್ರೇಕೌಟ್ ಕೊಡೋಕ್ಕೆ ಚಾನ್ಸಸ್ ಇದೆ ನಾಳೆ ನಾವೇನು ಮಾಡಬೇಕು? ಅದಕ್ಕೋಸ್ಕರ ವೆರಿ ಸಿಂಪಲ್. ನಾಳೆ ಇಲ್ಲೆಲ್ಲಾದರೂ ಗ್ಯಾಪ್ ಡೌನ್ ಓಪನ್ ಆದರೆ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಯಿತು, ಟೆಸ್ಟ್ ಮಾಡಿ ಈ ಥರ ಬಂದಬೇಕು.
ಯಾವ ಥರ ಸಾರಿ ಗ್ಯಾಪ್ ಡೌನ್ ಓಪನ್ ಆದರೆ ಗ್ಯಾಪ್ ಡೌನ್ ಇಲ್ಲ ಓಪನ್ ಆಯಿತು. ಈ ನಮ್ಮ ಸಪೋರ್ಟ್ ರೆಸಿಸ್ಟೆನ್ಸನ್ನು ಟಚ್ ಮಾಡಿ ಈ ಥರ ಬರಬೇಕು, ಅಥವಾ ಇದನ್ನು ಟಚ್ ಮಾಡಿ ಈ ಥರ ಬರಬೇಕು. ಹಾಗೇನು ಮಾಡಬೇಕು, ಇಲ್ಲಿ ಓಪನ್ ಆಯಿತು. ಓಪನ್ ಆಗಿದ ತಕ್ಷಣ ವೆರಿ ಸಿಂಪಲ್ ಆಗಿ ಹೇಳ್ತೀನಿ ಕಡೆ, ಇಲ್ಲಿಂದಲೇ ಫಸ್ಟ್ ಫಿಬೊನಾಚಿ ಹಾಕ್ಕೊಳ್ಳಿ. ಫಿಬೊನಾಚಿ ಹಾಕ್ಕೊಂಡ್ರ ಈ ಲೆವೆಲ್ಗೆ ಓಪನ್ ಆಯಿತು ಮಾರ್ಕೆಟು. ಇಲ್ಲಿಂದ 0.618 ಲೆವೆಲ್ ಪ್ರೈಸ್ ಆಕ್ಷನ್ ಮಾಡಿದ 0.786. ಇಲ್ಲಿಂದ ಇಚ್ಚುಮುಕ್ಕು ಒಳಗಡೆ ಹೋಯ್ತಾ, ಇಚ್ಚುಮುಕ್ಕು ಹಾಕೊಬೇಕು. ಇಚ್ಚುಮುಕ್ಕು ಹಾಕೊಂಡಿದ ತಕ್ಷಣ ಇಚ್ಚುಮುಕ್ಕು ಇರುತ್ತೆ. ಟಿ ಎಸ್ ಒಳಗಡೆ ಹೋಯ್ತಾ, ಇಚ್ಚುಮುಕ್ಕು ಏನು ಮಾಡಬೇಕು, ಸಿಂಪಲ್ ಆವಾಗ ಇದನ್ನ ತಕ್ಕೊಂಬಿಡಿ. ಇದನ್ನು ತಕ್ಕೊಂಬಿಟ್ಟು ಅದೇ ಇಚ್ಚುಮುಕ್ಕುನ ಮೇಲಕ್ಕೆ ಹಾಕ್ಕೊಳ್ರಿ. ಏನು ಮಾಡಬೇಕು ನಾವು, ಸಿಂಪಲ್ ಈ ಟ್ರೆಂಡಿಂದ ಈ ಲೆವೆಲ್ಗೆ ಒಂದು ಇದನ್ನು ಹಾಕ್ಕೊಬೇಕು. ಹಾಕ್ಕೊಂಡಿದ ತಕ್ಷಣ ನಮ್ಗೆ ಯಾವ ಲೆವೆಲ್ ಬರ್ತದೆ, ಆವಾಗ ಮಾರ್ಕೆಟ್ ಏನು ಮಾಡುತ್ತೆ ಅಂದರೆ, ಮಾರ್ಕೆಟ್ ಇಲ್ಲಿಂದ ಹಿಂಗೆ ಸ್ಲೋ ಹಿಂಗೆ ಮೇಲೆ ಹೋಗುತ್ತೆ. ಮೇಲೆ ಹೋದಾಗ ಏನು ಮಾಡ್ಬೋದು ವೆರಿ ಸಿಂಪಲ್ಲಾಗಿ ಇಲ್ಲಿಂದ ಎ ಮಾಡಿ, ಇಲ್ಲಿಂದ ಹೇಳ್ಕೊಂಡು ಬಿ ಮಾಡಿ, ನಮ್ಮ ಸಿ ಮಾಡ್ಬೋದು, ಸಿ ಅಥವಾ 3. ಯಾಕಂದರೆ ಟ್ರೆಂಡ್ ಕಂಟಿನ್ಯೂಷನ್ ಬ್ರೇಕ್ಔಟ್ ಕೊಡಬೇಕು ಮಾರ್ಕೆಟು. ಎಲ್ಲೋ ಒಂಥರ ಬ್ರೇಕ್ಔಟ್ ಕೊಡುತ್ತೆ, ಅವಾಗ ತಗೊತೀವಿ. ಅದು ಡೈಲಿಯಲ್ಲಿ ನೋಡಿದ್ರೆ ನಮಗೆ, ಡೈಲಿಯಲ್ಲಿ ನೋಡ್ರಿ, ಡೈಲಿಯಲ್ಲಿ ಸೂಪರ್ ಡೂಪರ್ ಮಾರ್ಕೆಟ್. ನಾವೇನು ಮಾತಾಡ್ಕೊಂಡಿದ್ವಲ್ಲ, ಇನ್ಸೈಡ್ ಬಾರಲ್ಲೇ ಇದೆ ಮಾರ್ಕೆಟ್, ಎಲ್ಲೂ ಹೋಗಿಲ್ಲ ಮಾರ್ಕೆಟು. ಸೊ ನಾಳೆ ಒಳಗಡೆ ಇದ್ರೆ ಒಳಗಡೆ, ಇಲ್ಲ ಈ ಥರ ಮಾಡಿ ನಮ್ಗೆ ನಾವೇನು ಅಂದ್ಕೊಂಡಿದ್ವಿ ಆ ಥರ ಆದರೆ ನಮ್ಗೆ ಟ್ರೆಂಡ್ ಸಿಗುತ್ತೆ, ಒಳ್ಳೆ ಟ್ರೆಂಡ್ ಸಿಗೋ ಚಾನ್ಸಸ್ ಇದೆ ನಾಳೆ. ಅದು ಬ್ಯೂಟಿಫುಲ್ ಆಗಿರುತ್ತೆ. ಎಕ್ಸ್ಪೈರಿ ದಿನ ಬೇರೆ ಸೆನ್ಸೆಕ್ಸು. ನೋಡೋಣ. ಥ್ಯಾಂಕ್ ಯು.